ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಟಿಪ್ಸ್ಗಳನ್ನ, ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ಈ ರೀತಿ ಬುಡ್ಡಾಸು ಬ್ಲೌಸ್ಗೆ ಬ್ಯಾಕ್ ಸೈಡ್ಗೆ ಸ್ಲೀವ್ಗೆಲ್ಲ ಬುಡ್ಡಾಸ್ ಹಾಕ್ತಾರಲ್ವ, ಇದನ್ನು ಧರ್ಮಕೋಲಿಂದ ಮಾಡ್ತಾರೆ. ಧರ್ಮಕೋಲ್ ಇಲ್ದಿರ ಹೇಗೆ ಮಾಡೋದು ಅಂತ ಗೊತ್ತಾ ನಿಮಗೆ? ಕೆಲವರು ಧರ್ಮಕೋಲ್ ಇರಲ್ಲ, ಅದರೊಳಗಡೆ ಏನೋ ಹಾಕಬೇಕು, ಅದು ನಮ್ಮ ಹತ್ರ ಇಲ್ಲ, ಹೆಂಗಪ್ಪ ಮಾಡೋದು ಅನ್ಕೋತಾರೆ. ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಧರ್ಮಕೋಲ್ ಇಲ್ಲ ಅಂದ್ರೂ ಈ ಥರ ಬುಡ್ಡಾಸ್ನ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ಗೆ ಹಾಕೋಬೋದು ಅಂತ. ಹಾಗೆ ನೋಡ್ತಾನೆ ಒಂದು ಲೈಕ್ನ ಕೊಟ್ಬಿಡಿ. ಇವಾಗ ತಾನೇ ಮಾಡಿದ್ದು ಮುಗೀತು. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಬುಡ್ಡಾಸು ರೆಡಿ ಆಗುತ್ತೆ. ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಈ ಥರ ಲೈನಿಂಗ್ಗಳಿರುತ್ತಲ್ವಾ, ವೇಸ್ಟ್ ಲೈನಿಂಗು, ಅದನ್ನು ತೊಗೊಂಬಿಟ್ಟು ಈ ಥರ ನಿಮಗೆ ದಪ್ಪ ಬೇಕು ಅಂದರೆ ಜಾಸ್ತಿ ಕಟ್ ಮಾಡ್ಕೊಳ್ಳಿ, ದಪ್ಪ ಬೇಡ ಅಂತ ಹೇಳಿದ್ರೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಮೇನ್ ಫ್ಯಾಬ್ರಿಕ್ನ ತಗೊಳ್ಳಿ. ಮೇನ್ ಫ್ಯಾಬ್ರಿಕ್ನ ತಗೊಂಡು ಒಂದು ನಿಮಿಷ ತೋರಿಸ್ತೀನಿ. ಮೇನ್ ಫ್ಯಾಬ್ರಿಕ್ನ ತಗೊಂಡು ಅದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ನೀವು 2 ಇಂಚಿಗೆ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ 2 ಇಂಚಿಗೆ ಮಾರ್ಕ್ನ ಹಾಕ್ಕೊಳ್ಳಿ. ಮತ್ತು ಈ ಕಡೆಯೂ ಅಷ್ಟೇ 2 ಇಂಚಿಗೆ ಮಾರ್ಕ್ನ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ನ ಹಾಕ್ಕೊಳ್ಳಿ. ಫಸ್ಟೇ ಮಾರ್ಕ್ನ ಹಾಕ್ಕೊಂಬಿಡಿ. ನಾನಿಲ್ಲಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನೋಡಿ, 2 ಇಂಚಿಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇನು ಮಾಡಿ, ಉಲ್ಟಾ ಸೀದಾ ನೋಡ್ಕೊಳ್ಳಿ. ಉಲ್ಟಾ ಸೀದಾ ನೋಡಿಕೊಂಡು ಇದನ್ನು ಈ ರೀತಿ ಬಬಲ್ ಥರ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ನೋಡಿ, ಥ್ರೆಡ್ ಏನಿದೆ ಇದನ್ನು ಈ ರೀತಿ ಸುತ್ಕೊಳ್ಳಿ. ನೋಡಿದ್ರಾ? ಧರ್ಮಕೋಲ್ ಇಲ್ಲ, ಏನಿಲ್ಲ, ರೆಡಿ ಆಯಿತು. ಇಷ್ಟೇ.